ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಬಾಕ್ಸ್ ಎಲ್ಲ ಫಿಲ್ ಮಾಡಬೇಕಲ್ವ, ಹಾಗಾಗಿ ನೈಟೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಈ ಥರ ಬಾಕ್ಸ್ ತೊಗೊಂಬತ್ತೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಶೋ ಮಾಡಿದೆ ನಿಮಗೆಲ್ಲ ಅಂತ ಅಂದ್ಕೊತೀನಿ. ಸೊ ಅದ್ರ ಮೇಲೆ ನಾನು ಸ್ಟಿಕ್ಕರ್ ಅನಿಸ್ಬೇಕು. ಅದು ಯಾವ ಥರ ಬರ್ಸಿದೆ ಅಂತ, ಮಕರ ಸಂಕ್ರಾಂತಿ ಶುಭಾಶಯಗಳು ಜಶ್ವಿಕಾ ಎಸ್ ಅಂತ ಬರ್ಸಿದೆ. ಸೊ ಸುದಿ ಅದನ್ನು ಅವ್ರ ಆಫೀಸಿಂದನೇ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದರು. ಅದನ್ನೆಲ್ಲ ನಾನು ಒಂದೊಂದಾಗೆ ಕಟ್ ಮಾಡಿ ಆ ಬಾಕ್ಸ್ ಮೇಲೆ ಸ್ಟಿಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಜಶ್ವಿಗೆ 3rd ಇಯರ್ ಸಂಕ್ರಾಂತಿ ಆಗಿದ್ದರಿಂದ ನಾನು 3rd ಇಯರ್ ಕೂಡ ಬಾಕ್ಸ್ನೇ ನಾನು ಸೆಟ್ ಮಾಡಿದೆ. ಆ್ಯಂಡ್ ಅದ್ರ ಮೇಲೆ ಈ ರೀತಿಯೇ ಸ್ಟಿಕ್ಕರ್ ಎಲ್ಲ ಮಾಡಿಟ್ಟಿದೆ. ಸೊ ಅದಾದಮೇಲೆ ಇದು ಮಾರ್ನಿಂಗಿಂದ ವ್ಲಾಗು. ಸೊ ನಾನು ಮಾರ್ನಿಂಗ್ ಬೇಗ ಇದ್ದು ಎಳ್ಳು ಬೆಲ್ಲ ಎಲ್ಲ ಫುಲ್ಲು ರೆಡಿ ಮಾಡಿಟ್ಟಿದ್ದೀನಿ. ಅದನ್ನೇ ನಿಮಗೆಲ್ಲ ಶೋ ಮಾಡಲಿಕ್ಕೆ ಹೋಗಿಲ್ಲ, ಕಾಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಎಳ್ಳು ಬೆಲ್ಲ ಮಾಡೋದು. ಹಾಗಾಗಿ ನಾನೇನು ಶೋ ಮಾಡಿರಲಿಲ್ಲ. ಮಾರ್ನಿಂಗ್ ಬೇಗನೆ ಇದ್ದು ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಟಿಫನ್ ಯೂಶ್ವಲಿ ಸಂಕ್ರಾಂತಿ ಅಂದರೆ ಸ್ವೀಟ್ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್ ಅಲ್ವಾ. ಹಾಗಾಗಿ ಇಲ್ಲಿ ನಾನು ಹೆಸ್ರು ಬೇಳೆನ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ತೊಳ್ಕೊಂಡು 2 ವಿಶಿಲ್ ಕೂಗಿಸ್ಕೊತಾ ಇದ್ದೀನಿ. ಅದು ಕೂಗೋಷ್ಟರಲ್ಲಿ ಬಾಕ್ಸ್ಗೆ ನೈಟೆಲ್ಲ ಫಿಲ್ ಮಾಡಿಟ್ಟಿದೆ ಸ್ಟಿಕ್ ಮಾಡಿಟ್ಟಿದೆ ಅಲ್ವಾ, ಅದಕ್ಕೆಲ್ಲ ಎಳ್ಳು ಬೆಲ್ಲ ಮತ್ತು ಕಡಲೆಕಾಯಿ ಸೊಪ್ಪು ಮತ್ತು ಎಲ್ಚೇನು ಮತ್ತು ಒಂದೊಂದು ಸಕ್ಕರೆ ಹೆಚ್ಚು ಅದನ್ನೆಲ್ಲ ಹಾಕಿ ಫಿಲ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಎಲ್ಲ ಬಾಕ್ಸ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಎಲ್ಲ ಬಾಕ್ಸ್ಗೂ ಫಿಲ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಇದನ್ನೆಲ್ಲ ನಾನು ಹಬ್ಬದ ನಾಳೆ ಅನ್ನಂಗೆ ಮಾಡ್ಕೊತಾ ಇದ್ದೆ. ಬಿಕಾಸ್ ಈ ಬಾರಿ ನಾನು ಪೂಜೆ ಎಲ್ಲ ಮಾಡೋಂಗಿರಲಿಲ್ಲ. ಆ ರೀಸನ್ಗೋಸ್ಕರ ನಾನು ಹಬ್ಬದ ದಿನವೇ ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ಬೇಗ ಎಲ್ಲನೂ ಫಿಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಆಮೇಲೆ ಕೆಲಸದ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ನೀವೆಲ್ಲ ಬಾಕ್ಸ್ ಒಳಗಡೆ ಏನೇನು ಹಾಕ್ಕೊಡ್ತೀರಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟು ಚಿಕ್ಕ ಬಾಕ್ಸ್ ಅಲ್ವಾ, ಸೊ ಕಬ್ಬು ಹಾಕೋಕ್ಕಾಗಲ್ಲ ಅಂತ ಹೇಳಿ ನಾನು ಕಬ್ಬನ್ನ ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನೈಟೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಲ್ವಾ, ಹಂಗಾಗಿ ಈಸಿ ಆಯಿತು. ಸೊ ಈ ಥರ ನಾವು ಫಿಲ್ ಮಾಡಿಕೊಡೋದು. ಆ್ಯಂಡ್ ನನಗಂತೂ ತುಂಬ ಖುಷಿ ಈ ಥರ ಸಂಕ್ರಾಂತಿಗೆ ಈ ಥರ ರೆಡಿ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಮಾಡೋಕ್ಕೆ. ಬಿಕಾಸ್ ನಮ್ಮಮ್ಮ ಅವರು ನಮಗೆಲ್ಲ ಸೆಲೆಬ್ರೇಟ್ ಮಾಡೇ ಇರಲಿಲ್ಲ. ಸೊ ಈ ಥರ ಮನೆಗೆಲ್ಲ ಹೋಗಿ ಹೇಳ್ಕೊಡೋಂಥದ್ದೇನು ಮಾಡಿರಲಿಲ್ಲ. ಹಾಗಾಗಿ ನನಗಿಷ್ಟ ನನ್ನ ಮಗಳಿಗೆ ನಾನು ಮಾಡಿಸ್ಕೊಳ್ದೇ ಇರೋದನ್ನ ನನ್ನ ಮಗಳಿಗೆ ಮಾಡಬೇಕು ಅಂತ ತುಂಬ ಆಸೆ. ಹಾಗಾಗಿ ನಾನು ಅಂದ್ಕೊಂಡಿರೋದು ಪ್ರತಿ ವರ್ಷವೂ ಅವಳಿಗೆ ಇದೇ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ನೆಕ್ಸ್ಟ್ ಇಯರ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಸೊ ಈ ಥರ ಅರೇಂಜ್ ಮಾಡ್ಕೊಂಡು ಎಲ್ಲದಕ್ಕೂ ಈವನಾಗಿ ಹಾಕಿ ಆಮೇಲೆ ಬಾಕ್ಸ್ ಕ್ಲೋಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಲಾಸ್ಟ್ ಟೈಮ್ ಈ ಥರ ಸ್ಟಿಕ್ಕರ್ ಸಿಕ್ಕಿರಲಿಲ್ಲ ನನಗೆ, ಜಸ್ಟು ಟೇಪಲ್ಲಿ ಅಂಟಿಸಿದೆ ಆ ಥರ ಸಿಕ್ಕಿತ್ತು. ಈಗ ಸ್ಟಿಕ್ಕರ್ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಸೊ ಈ ಕಡೆ ಕಿಚನಲ್ಲಿ ಬೇಳೆ ಮತ್ತು ಅಕ್ಕಿ ಎಲ್ಲ ಬೆಂದಿತ್ತು. ಸೊ ಪೊಂಗಲ್ಗೆ ರೆಡಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಸಾಸಿವೆ, ಮೆಣಸು, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ಇಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕಿ ನಾವು ಅದನ್ನು ಫ್ರೈ ಮಾಡಿಕೊಂಡು ನಾವು ಕೂಗಿಸಿಟ್ಕೊಂಡಿರುವಂತಹ ಅನ್ನ ಮತ್ತು ಬೇಳೆಗೆ ಹಾಕಬೇಕು. ಇಲ್ಲಿ ನಾನು ಅನ್ನ ಮತ್ತು ಬೇಳೆನ ಎರಡೂ ಒಟ್ಟಿಗೆ ಕೂಗಿಸ್ಕೊಂಡಿದ್ದೀನಿ ಸ್ವೀಟ್ ಆ್ಯಂಡ್ ಖಾರ ಪೊಂಗಲ್ಗೆ. ಹಾಗಾಗಿ ನಾನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ. ಸೊ ಇವರು ಈ ಸರಿ ಅವರೆಕಾಳು ಪೊಂಗಲ್ ಮಾಡೋಣ ಅಂತ ಹೇಳಿ ನಾನು ಅವರೆಕಾಳನ್ನ ಕೂಡ ಮುಂಚಿತವಾಗಿ ಬೇಯಿಸ್ಕೊಂಡಿದ್ದೆ. ಅದನ್ನು ನಾನು ಒಗ್ಗರಣೆ ಮಾಡಿ ಹಾಕಿರುವಂತಹ ಅನ್ನ ಮಾಡಿದ್ನಲ್ವ ಪೊಂಗಲ್. ಅದಾದಮೇಲೆ ನಾವು ಮನೇಲಿ ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಅವರೆಕಾಯಿ ಕಿತ್ಕೊಳಕ್ಕೆ ಬಂದ್ವಿ. ಸೋಗ್ಲು ಇದ್ದೀವಲ್ಲ ಅದಕ್ಕೋಸ್ಕರ ಸಂಕ್ರಾಂತಿಗೆ ಏನು ಕೊಡಿ ಮಗಳು ಸ್ವಲ್ಪ ಎಲ್ಚೆನ್ ಬೇಕಿತ್ತು. ಸೊ ಸೋಗ್ಲು ಬೇಕಲ್ಲ, ಹಾಗಾಗಿ ಇಲ್ಲಿ ನಮ್ಮ ಹೊಲದ ಹತ್ರನೇ ಮರ ಇತ್ತು, ಹಾಗಾಗಿ ಇಲ್ಲೇ ತೊಗೊಂಡೋಗೋಣ ಅಂತ ಬಂದ್ವಿ. ಸೊ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಜಶ್ವಿಕಂಗೆ ಇನ್ನೊಂದ್ಸತಿ ಡ್ರೆಸ್ ಮಾಡಿ ಅವಳಿಗೆ ರೆಡಿ ಮಾಡಬೇಕು. ನಾನು ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಸೊ ಇದೆಲ್ಲ ಚಿಕ್ಕ ಕೆಲಸ ಬೇಗ ಮುಗಿಸ್ಕೊಂಡ್ರೆ ಆಮೇಲೆ ಈಸಿ ಆಗುತ್ತೆ ಅಂತ. ಇದು ಜಶ್ವಿದು ನ್ಯೂ ಔಟ್ಫಿಟ್. ಎದೇಳಿ ಮಗಳೇ ತೋರಿಸಿ ನೋಡಿ. ಸೊ ಇದನ್ನು ನೀವು ಕೂಡ ನೋಡಿರ್ತೀರಾ, ನಾನು ಆನ್ಲೈನ್ ಶಾಪ್ ಮಾಡಿದಾಗ ತೋರಿಸಿದೆ. ಬಟ್ ಅದು 3 to 4 months ಆಯಿತು ಅನ್ಸುತ್ತೆ ಇದು ತೊಗೊಂಡು. ಇವಾಗ ವೇರ್ ಮಾಡಿದ್ದೀನಿ. ನಾನು ತೋರಿಸಿ ಡ್ರೆಸ್ನ ಸೋಗ್ಲು ಉಯ್ತೀವಲ್ಲ, ಸೊ ಆವಾಗ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಇವಾಗ ಅಲ್ಲಿ ಸುದಿ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಕಿತ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿಂದ ಬಂದಾದಮೇಲೆ ಮನೆಗೆ ಹೋಗಿ ರೆಡಿ ಆಗಬೇಕು. ಎಲ್ಲಿಗೆ ಬೇಡ, ಅಲ್ಲಿ ಆಗೋದಿಲ್ಲ, ಪಾವು ಇರುತ್ತಂತೆ, ಪಾವು. ಸೊ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ.
ಹೊಲದಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಟಿಫನ್ನು ಕೂಡ ಮುಗಿಸ್ಕೊಂಡೆ. ಅಷ್ಟರಲ್ಲಿ 1:00 ಆಯಿತು. ಸೊ ಜಶ್ವಿನ ಇಲ್ಲಿ ಈ ಥರ ನಾವು ಕೂರಿಸ್ಬಿಟ್ಟು ಅವಳಿಗೆ ಸೋಗ್ಲು ಹಾಕ್ಬೇಕಲ್ವ, ಹಾಗಾಗಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಯಾರೆಲ್ಲ ಈ ಥರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನನಗಂತೂ ಈ ಥರ ನನ್ನ ಮಗಳಿಗೆ ಮಾಡೋಕ್ಕಂತೂ ತುಂಬ ಇಷ್ಟ. ಬಟ್ ಈ ಬಾರಿ ಏನು ಬೇಜಾರು ಅಂತ ಹೇಳಿದ್ರೆ ನಾನು ಮಾಡೋಕ್ಕಾಗಿಲ್ವಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ನನಗೆ. ಸೊ ನಮ್ಮ ಚಿಕ್ಕತ್ತೆ, ನನ್ನ ಸಿಸ್ಟರ್, ಅವ್ರ ಪಾಪು ಎಲ್ಲ ಬಂದಿದ್ದರು. 3 ಜನ ಸೋಗ್ಲು ಬೇಕು ಮುತ್ತೈದೆಯರು. ಹಾಗಾಗಿ ಸೊ ಬೆಳ್ಳಿ ಕಪ್ಪಲ್ಲಿ ಸೋಗ್ಲು ಇರಬೇಕು ಅಂತ ಇತ್ತು. ಹಾಗಾಗಿ ಆ ಕಪ್ ಒಳಗಡೆ ₹1 ಕಾಯಿನು, ಎಳ್ಳು, ಬೆಲ್ಲ, ಅವರೆಕಾಯಿ ಮತ್ತು ಹಲ್ಚೆಹಣ್ಣು ಮತ್ತು ಕಡಲೆಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಗುಗೆ 3 ಸಲ ಸೋಗ್ಲು ಬೇಕು, ಅರಿಶಿನ ಕುಂಕುಮ ಎಲ್ಲ ಇಟ್ಟು. ಸೊ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಆಯಸ್ಸು, ಆರೋಗ್ಯ ಮತ್ತು ಅವ್ರಿಗಾಗಿರುವಂತಹ ದೃಷ್ಟಿ ನಿವಾರಣೆ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಈ ಥರ ಮಾಡ್ತಾಯಿದ್ದೀವಿ. ನಮಗಂತೂ ಚಿಕ್ಕದ್ರಲ್ಲಿ ಈ ಥರ ಮಾಡಿರೋ ನೆನಪಲ್ಲ, ಮಾಡೇ ಇಲ್ಲ ಅಮ್ಮ ಅವರು. ಸೊ ಅದಕ್ಕೆ ನಾನು ಜಶ್ವಿ ಮುಖಾಂತರ ನಾನು ಫುಲ್ಫಿಲ್ನೆಲ್ಲ ಈಡೇರಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಿಮಗೆ ಗೊತ್ತಲ್ವ ಈ ಥರ ಎಲ್ಲ ಆದರೆ ಅಪ್ಪಂದಿರು ಫೋಟೋಸ್ ಎಲ್ಲ ತೆಗಿತಾರೆ ಅಂತ. ಹಾಗೆ ನಮ್ಮ ಸುದಿ ಕೂಡ ಫೋಟೋಸ್ ಎಲ್ಲ ತೆಗಿತಾಯಿದ್ರು ಜಶ್ವಿದು. ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ 3 ಜನ ಸೋಗ್ಲು ಬೇಕಿತ್ತು ಅಂತಿತ್ತು. ಬಟ್ 3 ಜನ ಯಾರೂ ಇರಲಿಲ್ಲ. ನನ್ನ ಸಿಸ್ಟರ್ ಮತ್ತು ನಾನು ಕೂಡ ಮಾಡೋ ಹಾಗಿರಲಿಲ್ಲ ಅಂತ ಹೇಳಿ ಸುದಿನೇ ಕಂಪ್ಲೀಟ್ ಮಾಡಿದ್ರು. ಅದನ್ನು ನಮಗಂತೂ ಖುಷಿ ಆಯಿತು. ಅವಳವ್ರ ಅಪ್ಪನಿಂದ ಕಂಪ್ಲೀಟ್ ಮಾಡಿಸ್ಕೊಂಡ್ಲು ಹಬ್ಬನ ಅಂತ. ಸೊ ಇದೆಲ್ಲ ಆದಮೇಲೆ ದೃಷ್ಟಿ ತೆಗಿಬೇಕಲ್ವ, ಹಾಗಾಗಿ ಅವಳಿಗೆ ದೃಷ್ಟಿ ತೆಗೆದ್ರು. ಅಷ್ಟರಲ್ಲಿ ನಮ್ಮ ಫೋನು ಕೂಡ ಬಂದ. ಅವನಿಗೂ ಕೂಡ ಸೇಮ್ ಅವಳ ಥರನೇ ದೃಷ್ಟಿ ತೆಗ್ದು ಮಾಡಿದ್ವಿ. ಮಕ್ಕಳೇ ಇಷ್ಟ ಅಲ್ವ, ಒಬ್ರಿಗೆ ಏನಾರ ಮಾಡ್ತಿದ್ರೆ ಅವರು ಅದೇ ಮಾಡಿಸ್ಕೊಬೇಕು ಅಂತಾರೆ. ಖುಷಿ ಆಯಿತು ನಮ್ಗಂತ. ಇವಾಗ ಎಲ್ಲರಿಗೂ ನೀರಾಯಿತು ಜಶ್ವಿ ಕಡೆಯಿಂದ. ಸೊ ಇಲ್ಲಿ ನಮ್ಮ ಹೊಲದಿಂದ ಮುಂದೆ ಅತ್ತೆ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರಿಗೊಬ್ರಿಗೆ ಬೀರ್ಬಿಟ್ಟು ಇನ್ನು ರಿಟರ್ನ್ ಮನೆಗೆ ಹೋಗಿ ರೆಡಿಯಾಗಿ ನಾವು ಊರಿಗೆ ಹೊರಡಬೇಕು. ಸೊ ಈ ವರ್ಷ ಅಂತೂ ನಮ್ಮ ಜಶ್ವಿ ಸ್ವಲ್ಪ ಎಂಜಾಯ್ ಮಾಡಿದ್ಲು, ಸ್ವಲ್ಪ ಅವ್ರಿಗೂ ಕೂಡ ಬೇಜಾರಾಯಿತು. ಹೇಗೆಂದರೆ ಈ 2 hours ನಾವು ಎಳ್ಬೀರಿದ್ದೀವಿ, ಅವಳಿಗೆ ಹೊಟ್ಟೆ ಎಲ್ಲ ಹಸಿತಾಯಿತು. ಹಾಗಾಗಿ ಆ್ಯಂಡ್ ಎಳ್ಬಿರ್ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವಾಗ ಲಾಸ್ಟ್ ಫೈನಲ್ ಇಲ್ಲಿ ನೆಕ್ಸ್ಟ್ ನಮ್ಮೂರಿಗೆ ಹೋದಾಗ ಅಲ್ಲಿ ಸ್ವಲ್ಪ ಜನಕ್ಕೆ ಬೀರ ಆದಮೇಲೆ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಮುಗೀತು. ಬಟ್ ನನಗಂತೂ ತುಂಬ ಖುಷಿ ಅನಿಸುತ್ತೆ. ನಾವು ಈ ಥರ ಎಲ್ಲ ಬೀರ್ಸ್ಕೊತಾ ಇರಲಿಲ್ಲ, ಬಟ್ ನಮ್ಮ ಜಶ್ವಿಗೆ ಬೀರ್ಬೇಕಾದ್ರೆ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ. ಸೊ ನಾವು ಚಿಕ್ಕದರಲ್ಲಿದ್ದಾಗ ಅಮ್ಮ ಬರೀ ಮನೇಲಿ ಮಾಡ್ತಾಯಿದ್ದ ಅಷ್ಟೇ ತಿನ್ನಲಿಕ್ಕೆ ಅಂತ, ಈ ಥರ ಮನೆಗೆ ಹೋಗಿ ಎಲ್ಲೇನು ಬೀರ್ತಾ ಇರಲಿಲ್ಲ. ಬಟ್ ಈಗ ಅವಳಿಗೆ ಮಾಡ್ಬೇಕಾದ್ರೆ ನನಗೆ ಏನೋ ಒಂದು ಎಕ್ಸೈಟ್ಮೆಂಟು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ಸೊ ಆರ್ಟ್ಸ್ ತೊಗೋಬೇಕು ಇದು ಅಂತೆಲ್ಲ ತುಂಬ ಎಕ್ಸೈಟ್ಮೆಂಟು. ಸೊ ಇವತ್ತು ಆಲ್ಮೋಸ್ಟ್ ನೋಡಿದವರೆಲ್ಲ ಅಂತ ಹೇಳ್ತಾಯಿದ್ರು, ಅವಳು ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಹೆಣ್ಮಕ್ಳು ಇರಬೇಕು ಅಂತ ಹೇಳ್ತಾರೆ. ಬಟ್ ನಾನಂತೂ ಲಕ್ಕಿ ಅಂತ ಅನಿಸುತ್ತೆ ಹೆಣ್ಮಗು ಆಗಿರೋದಕ್ಕೆ. ಬಟ್ ಇವತ್ತು ತುಂಬ ಹೊಟ್ಟೆ ಹೊಸ್ಬಿಟ್ಟಿದ್ದಾಳೆ ಜಶ್ವಿ ಮಾತ್ರ. ಹೊಡೆಯೋದೊಂದು ಬಾಕಿ, ಅಷ್ಟು ತುಂಬ ಆಯ್ತಾ ಇಲ್ಲ, ಬಟ್ ರೀಸನ್ ಅಂತೂ ಗೊತ್ತಿಲ್ಲ. ಸೊ ಇವಾಗ ಸ್ವಲ್ಪ ಕಾಮ್ ಆಗಿದ್ದಾಳೆ. ಈಗ ನಿದ್ದೆ ಟೈಮ್ ಹೊರಟು. ಈಗ ಫೈನಲಿ ಇವ್ರ ಮನೆಗೆ ಹೋಗಿ ಕೊಟ್ಟು ಆದಮೇಲೆ ನಾವು ಊರಿಗೆ ಹೊರಟು. ನಾನು ಆಮೇಲೆ ತೋರಿಸ್ತೀನಿ ಜಶ್ವಿದು ಔಟ್ಲುಕ್ ಹೇಗಿದೆ ಆ್ಯಂಡ್ ಅವಳಿಗೆ ಕಾಣಿಸ್ತೀನಿ. ಆ್ಯಂಡ್ ಇದು ನನ್ನ ನ್ಯೂ ಸ್ಯಾರಿ, ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಂಡೇ ಬಂದಿದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಹಣ್ಣು ಯಾವುದೋ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನಂತೂ ಒಂದು ಚಿಕ್ಕದ್ರಲ್ಲಿ ತಿಂದಿದ್ದು. ಸೊ ಮದುವೆ ಆದಮೇಲೆ ಸುದಿ ತೋರಿಸ್ಕೊಟ್ರು. ಅವಾಗಿಂದ ಈ ಸೀಸನ್ ಬಂದರೆ ಮಾತ್ರ ಬಿಡಲ್ಲ. ಕಾಲೇಜ್ ಟೈಮಲ್ಲೆಲ್ಲ ಹೋಗಿ ಕಿತ್ಕೊಂಡು ತಿಂತಾಯಿದ್ವಿ. ಅಂದರೆ ನಾನು ಕಾಲೇಜ್ಗೆ ಹೋಗ್ಬೇಕಾರೆಲ್ಲ ಕಿತ್ಕೊಂಡು ಹೋಗಿ ಅಲ್ಲಿ ಕ್ಲಾಸಲ್ಲಿ ಯಾವ್ಯಾವ ಕ್ಲಾಸ್ ಬೋರ್ ಆಗುತ್ತೆ, ಸೊ ಅವಾಗೆಲ್ಲ ಕುತ್ಕೊಂಡು ತಿಂತಾಯಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಇದೇ ಅದ್ರ ಮರ ಎಷ್ಟೊಂದು ಹಣ್ಣಿದೆ ಅಂತ. ಸೊ ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಎಷ್ಟೊಂದು ಹಣ್ಣಿದೆ ಅಂತ. ಅದನ್ನು ಕಾಯಿ ಸಣ್ಣಾದರೆ ಈ ಥರ ಬರುತ್ತೆ. ಸೊ ಈ ಹಣ್ಣು ಹೆಸರೇನು ನೀವು ಹೇಳಿ, ನನ್ನ ಫ್ರೆಂಡ್ಸ್ಗೆಲ್ಲ ತೊಗೊಂಡೋಗಿ ಕೊಡ್ತಾಯಿದ್ದೆ ನಾನು. ಸೊ ಯಾವ ಕ್ಲಾಸ್ ಬೋರ್ ಆಗುತ್ತೆ ಅವಾಗೆಲ್ಲ ಕುತ್ಕೊಂಡು ತಿಂತಾಯಿದ್ವಿ, ಒಂಥರ ಮಜಾ ಇರ್ತಾಯಿತ್ತು. ಇವಾಗ ಊರಿಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಹತ್ತತ್ರ ರಾಮನಹಳ್ಳಿ ಹತ್ರ ಇದ್ದೀವಿ. ಸೊ ನೋಡಿ ಜಶ್ವಿ, ನಮ್ಮ ಲಗೇಜ್ ಕೂಡ ನೋಡಿ, ಆ್ಯಂಡ್ ಈ ಲಗೇಜ್ ನೋಡಿ. ಸೊ ಇವಾಗ ಅಲ್ಲೇ ಟೈಮ್ ಬಂದು 5:30 ಅನಿಸಿದೆ. ಸೊ ಇವತ್ತೇ ತುಂಬ ಲೇಟ್ ಹೋಗ್ತಾ ಇರೋದು. ಸೊ ಇವಾಗ ಮನೆಗೆ ಹೋಗಿ ಊರಿಗೆ ಬೇರೆ ಹೋಗಬೇಕು. ಸೊ ಆ್ಯಂಡ್ ಬಾಕ್ಸ್ಗಳೆಲ್ಲ ಈ ಬಾರಿ 4 ಡಜನ್ ತೊಗೊಂಡಿದೆ. ಸೊ ನಮ್ಮೂರಲ್ಲಿ ಆಲ್ಮೋಸ್ಟ್ ಒಂದು 3 ಡಜನ್ ಅಷ್ಟು ಖಾಲಿ ಆಯಿತು. ಸೊ ಇವಾಗ ಅಲ್ಲಿನ ಸ್ವಲ್ಪ ತಗೊಂಡು ಹೋಗಬೇಕು. ಸೊ ಇನ್ನು ಮಿಕ್ಕಿ ಇರೋದಕ್ಕೆ ನೋಡಿ ಇವಾಗ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇದನ್ನೆಲ್ಲ ಇವಾಗ ಕುತ್ಕೊಂಡು
ಅಂಟಿಸಿ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ಚೆಲ್ಲುದಾ? ಸೊ ನೋಡಿ, ಸೊ ಇದೇ ಸರ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ತೋರಿಸಿ ಮಗಳು. ಸೊ ನೋಡಿ, ಜಸ್ವಿಗೆ ಸ್ವಲ್ಪ ಹಿಂಸೆ ಅನಿಸಿದೆ, ಆದರೂ ಕೂಡ ಅವಳು ಏನಾದರೂ ಆ ಡ್ರೆಸ್ನ ರಿಮೂವ್ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಅವ್ರ ಪಪ್ಪ ಬೇಡ, ಅದು ರಿಮೂವ್ ಮಾಡಿಬಿಟ್ಟು ಅವಳಿಗೆ ನಾರ್ಮಲ್ ಡ್ರೆಸ್ ಹಾಕು ಅಂದರೂ ಕೂಡ ಇವಳು ಅಳ್ತಾ ಇದ್ದಾಳೆ, ಇಲ್ಲ ನನಗೆ ಅದೇ ಬೇಕು ಅಂತ ಅಳ್ತಾ ಇದ್ದಾಳೆ. ಇವತ್ತು ಅವಳು ಮತ್ತು ಅವ್ರ ಪಪ್ಪ ಅನ್ಎಕ್ಸ್ಪೆಕ್ಟೆಡ್ ಟ್ವಿನ್ಸ್ ಆಗಿದ್ದಾರೆ ನೋಡಿ. ಆಯ್ ಮಾಡಿ ಸುರೇಶ್. ಸೊ ಬನ್ನಿ, ಮನೆಗೆ ಹೋದ ನಂತರ ಸಿಗ್ತೀನಿ. ಅಲ್ಲಿವರೆಗೆ ನಾನು ಬಾಕ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಿ ಇಡಬೇಕು ಇವಾಗ. ಸೊ ಆಲ್ರೆಡಿ ಟೈಮ್ ಆಗೋಗಿದೆ. ಆ್ಯಂಡ್ ನನ್ನ ಔಟ್ಫಿಟ್ ಕೂಡ ಆಮೇಲೆ ತೋರಿಸ್ತೀನಿ. ಸೊ ಇದು ನಂದು ನೆಕ್ ಪೀಸು, ಲಾಸ್ಟ್ ಟೈಮ್ ಇದು ಜಶ್ವಿಗೆ ವೇರ್ ಮಾಡಿದೆ. ಆ್ಯಂಡ್ ನನ್ನ ಹಿಯರಿಂಗ್ ನೋಡಿ. ಸೊ ನನಗೆ ಈ ಥರ ದೊಡ್ಡ ದೊಡ್ಡ ಹಿಯರಿಂಗ್ಸ್ ಅಂದರೆ ತುಂಬ ಇಷ್ಟ, ಬಿಕಾಸ್ ಅದು ನನಗೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಹಾಯ್ ಮಾಡಿ ಹೇಳಿ ಕಂದ, ಹ್ಯಾಪಿ ಸಂಕ್ರಾಂತಿ ಅಂತ. ಸೊ ನೆಕ್ಸ್ಟ್ ಸಿಗ್ತೀನಿ. ಅಷ್ಟರಲ್ಲಿ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಒಂದು 5 ಮಿನಿಟ್ಸ್ ಅಷ್ಟೇ ಕೂತ್ಕೊಂಡು, ಅದಾದಮೇಲೆ ನಮ್ಮ ಊರಲ್ಲಿ ಎಳ್ಳು ಬೆಲ್ಲ ನಾಂಚಣ ಅಂತ ಬಂದ್ವಿ. ಸೊ ಅಲ್ಲಿ ಮೇಲ್ಗಡೆ ನಮ್ಮ ದೊಡ್ಡಪ್ಪ ಅವ್ರಿಗೆಲ್ಲ ಕೊಟ್ಟಾದಮೇಲೆ ಇಲ್ಲಿ ನಮ್ಮ ಪಕ್ಕದ ಮೀನ್ಸ್ ನಮ್ಮ ಚಿಕ್ಕಪ್ಪ ಅವರು ಆ್ಯಂಡ್ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಅಂತ ಕೊಡೋಕೆ ಬಂದ್ವಿ. ಸೊ ನಾವಿದು ಬಂದಿರೋದು ಅನು ಅಂತ, ಅವರು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅಂತ ನಿಮಗೆ ಹೇಳಿದ್ದೀನಿ. ಸೊ ಅವ್ರ ಚಾನಲ್ನ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಲಾಸ್ಟ್ ಇವ್ರ ಮನೆಗೆ ಕೊಟ್ಟು ನಾವು ಇನ್ನು ನಮ್ಮ ಮನೆಗೆ ಹೋದ್ವಿ. ನಮಗಂತೂ ತುಂಬ ಖುಷಿ ಆಯ್ತು ಈ ಥರ ಕೊಡೋದು. ನಮ್ಮ ಜಶ್ವಿಗೂ ಅಷ್ಟೇ ಈ ಥರ ಎಲ್ಲ ಕೊಡೋದಂತೂ ತುಂಬ ಇಷ್ಟ ಆಯಿತು. ನಾವಂತೂ ಈ ಥರ ಕೊಟ್ಕೊಂಡೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಎಷ್ಟು ಅಂದರೆ ನಮ್ಮ ಊರು ಅಂದರೆ ಸುದಿ ಊರಲ್ಲೇ 2 to 3 hours ಕೊಟ್ವಿ. ಇಲ್ಲಿ ನಮ್ಮ ಊರಲ್ಲಿ 1 hour ಅಂತೂ ಕೊಟ್ವಿ. ಅಷ್ಟು ಟೈಮ್ ಹಿಡಿಯಿತು ನಮಗಂತೂ. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸೊ ಮನೆಗೆ ಹೋದ ತಕ್ಷಣ ಜಶ್ವಿ ಅವಳು ಕಾರಲ್ಲಿ ಆಟಾಡ್ತಾಯಿದ್ಲು, ಹಾಗಾಗಿ ಅವಳಲ್ಲೇ ಬಿಟ್ಟು ನಾನು ಮತ್ತು ಸುದಿ ಇಬ್ಬರು ಸಿಟಿಗೆ ಹೋದ್ವಿ. ಸ್ವಲ್ಪ ಮನೆಗೆ ಅಂದರೆ ಏನೂ ತೊಗೊಂಡೋಗಿರಲಿಲ್ಲ, ನಾವು ಡೈರೆಕ್ಟ್ ಬಂದುಬಿಟ್ಟಿದ್ವಿ. ಟೈಮ್ ಆಗಿತ್ತು ಅಂತ, ಅರೌಂಡ್ 5:30 ಆಗಿತ್ತು ನಾವು ಮನೆಗೆ ಹೋಗೋಷ್ಟರಲ್ಲಿ. ಹಾಗಾಗಿ ಸಿಟಿಗೆ ಹೋಗಿ ಏನಾರು ಸ್ವೀಟ್ ತೊಗೊಂಡೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ಜಶ್ವಿನೂ ಕೂಡ ಇತ್ತೀಚೆಗೆ ನಾವು ಓದ್ರಾಟ ಮಾಡಲ್ಲ, ಬಿಕಾಸ್ ಅವ್ರ ಮಾವ ಕಾರ್ ತೊಗೊಟ್ಟಿದ್ದಾನೆ ಅದಕ್ಕಾಗಿ. ಸೊ ಎಲ್ಲ ತೊಗೊಂಡು ಬಂದ್ವಿ ಮನೆಗೆ. ಸೊ ಗೈಸ್, ಹಬ್ಬ ಎಲ್ಲ ಮುಗೀತು. ಜಶ್ವಿಗೂ ಮತ್ತು ನನಗಂತೂ ತುಂಬ ಸುಸ್ತಾಗೋಯ್ತು. ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಟಯರ್ಡಾಗಿ ಕಾಣಿಸ್ತಾ ಇದೆ ಅಂತ. ಸಾಕಾಗೋಯ್ತು ಮಾತ್ರ. ಎಲ್ಲ ಕಡೆಗೂ ಹೋಗಿ ಕೊಟ್ಟು ಆ್ಯಂಡ್ ನನಗೆ ಅದನ್ನು ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಸ್ವಲ್ಪ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ಕೊಡಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಅಲ್ಲಿ ನಮ್ಮೂರಲ್ಲಿ ಕೊಟ್ಟು, ಇಲ್ಲಿ ಅಮ್ಮನ ಮನೆಗೆ ಕೊಟ್ಟು, ಕೆ ಆರ್ ನಗರದಲ್ಲಿ ಕೊಟ್ಟು ಅರುಣ್ ಬರೋ ಅಷ್ಟರಲ್ಲಿ 8 ಆಯಿತು. ಸೊ ಹಾಗಾಗಿ ವೀಡಿಯೋಸು ಅಷ್ಟು ಮಾಡ್ಕೊಳ್ಳಿಲ್ಲ. ಜಶ್ವಿಗೂ ಪಾಪ ತುಂಬ ಸುಸ್ತಾಗಿತ್ತು. ಅವಳು ಮಾತ್ರ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ಲು. ಬಟ್ ಎಷ್ಟೇ ಟಯರ್ಡ್ ಆದರೂ ಕೂಡ ಅವಳು ಡ್ರೆಸ್ ರಿಮೂವ್ ಮಾಡಿ ಅಂತ ಹೇಳ್ತಾನೆ ಇರಲಿಲ್ಲ, ಅಷ್ಟು ಇಷ್ಟಪಟ್ಟಿದ್ಲು ಅವಳ ಡ್ರೆಸ್ನ. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನ್ನ ಔಟ್ಫಿಟ್ ಮತ್ತು ಜಶ್ವಿ ಔಟ್ಫಿಟ್ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಟೇಕ್ ಕೇರ್.